ಸುಮ್ಮನಿರೋ ಚೋಟು ನೀನು. ನಿಂದೇ ಒಂದು ಕಾನೂನು ಮಾಡಬೇಡ ಎಲ್ಲದರಲ್ಲೂ. ಪ್ರೇಮ್ನೇ ಹೇಳಿದೆ, ಎಲ್ಲರ ಮನೆಯಲ್ಲೂ ಕೊಡ್ತಾರೆ, ನಿಮ್ಮ ಮನೇಲಿ ಕೊಡಲ್ಲಲ್ಲ, ಹಾಗಾಗಿ ಆ ಥರ ಮಾಡ್ತಾರೆ. ಹೇಳು ನಿನ್ನ ಮಗಗೆ ಕೊಡಲಿ, ಏನಾಗಲ್ಲ, ಅದೇ ಅಭ್ಯಾಸ ಆಗಿದೆ, ಕುಡ್ದು ಮರ ಹತ್ತಿ ಕುಡಿದವ್ರಿಗೆ ಮರ ಹತ್ತಕ್ಕಾಗಲ್ಲ, ಕೊಡಕ್ಕೆ ಹೇಳು ಅಂತ ಹೇಳಿದೆ. ಹಾಗಾಗಿ ಈಗ ನೀನು ನಿಮ್ಮ ಮನೆಗೆ ಬಂದಾಗ ಕೊಡಲ್ಲ ಅಂತೀಯ, ಬೇರೆಯವ್ರ ಮನೆಗೆ ಹೋತಾನಲ್ಲ, ಅಲ್ಲಿ ಕೊಡದೇ ಇರ್ತಾನ. ನೀನು ಒಬ್ಬ ಕೊಡದೇ ಇದ್ದ ಕೂಡಲೇ ಅವ ಏನು ಕೊಡ್ತಾ ಬಿಟ್ಬಿಡ್ತಾನ? ಏನೋ ಗಾದಿ ಹೇಳಿದ್ರಂತ. ಮೊದಲು ನಿಮ್ಮನೆ ಕೆಲಸ ಆಗೋದನ್ನು ನೋಡ್ಕ್ಯ. ಹಿಂಗೆ ಇದು ಮಾಡ್ತಾ ಕೂತ್ರೆ ಮೇಲಿಂದ ಪೂರ್ತಿ ಕೆಳಗೆ ಬಿದ್ದಿರ್ತದಲ್ಲ, ಯಾರು ಕೊಡಕ್ಕೆ ಬರ್ತಾರ ನಿಂಗೆ? ಯಾರ ನಮ್ಮನೆ ಸಾಲದು ಅಂತ ಹೇಳಿ ಅಲ್ಲಿ ಆ ಮುದುಕಿ ಇದನ್ನು ನಾನೇ ಮಾಡ್ತೀನಿ ಅಂತೇಳಿ ಓಡಾಡ್ತೀಯ. ಅವ್ರಾರು ಯಾರ ಕೈಲಾರು ಎಂಥವ್ರು ಕೊಟ್ಟು ಮಾಡಿಸ್ಕಿತಿದ್ರು. ನಾಳೆ ಅದೊಂಥರ ಹೇಳಕ್ಕೆ ಶುರು ಮಾಡ್ತಾರೆ, ತಾಯಿ ಮಗಗೆ ಹೇಳ್ಕೊಡ್ತಾ ಏನೋ ಔಷಧಿ ಹೊಡ್ಸೋದು ಬೇಡ ಅಂಥೇಳಿ, ಹಾಗಾಗಿ ಅವ್ನು ಹೊಡ್ಸ್ಲಾ ಅಂಥೇಳಿ. ಅದನ್ನು ಬೇರೆ ಮಾತು ಕೇಳ್ತೀನಿ ನಾನು. ಇಲ್ಲದೆ ಹೋದ ಕಾನೂನು ಮಾಡ್ತಾನೆ. ನೀವು ಒಬ್ಬ ಒಂದು ಕೊಟ್ಟೆ ಕೊಡೋದು ಬಿಟ್ಟು ಕೊಡಲಿ, ಅವನೇನು ಪೂರ್ತಿ ಇದಾಕಿಂದು ಕೂರಲ್ಲ, ಎಲ್ಲ ಆಗ್ತದೆ. ಫಸ್ಟ್ ನಮ್ದು ನೋಡ್ಕೊಳ್ಳೋಣ, ಆಮೇಲೆ ಉಳಿದಿದ್ದು. ಅಮ್ಮ, ಎಂಥ ಮಾತಂತ ಆಡ್ತಿದ್ದೀಯಾ? ಯಾರು ಮುದುಕಿ ಯಾರು? ನಿಂಗೆ ಅತ್ತೆ ಮಾವ ಅಂತ ಹೇಳೋಕ್ಕಾಗದೇ ಇದ್ರು ಬಿಡು, ನಿನ್ನ ಅಜ್ಜ ಅಜ್ಜಿ ಅಂತನಾರು ಹೇಳು, ಹಂಗಾರು ಹೇಳ್ಬೋದಲ್ಲ. ಯಾರಿಗೋ ಸಂಬಂಧ ಇಲ್ಲಿದ್ದರಿಗೆ ಹೇಳ್ದಂಗೆ ಮುದುಕಿ ಅಂತ ಹೇಳ್ತಿದ್ದೀಯ. ಅವ್ರು ಯಾಕೆ ಹಂಗೆ ಹೇಳ್ತಾರೆ? ಇಷ್ಟು ದಿವಸ ಆತಲ್ಲ ನಾನು ಹೋತಾ ಅಲ್ಲೇ ಇರ್ತೀನಲ್ಲ, ಒಂದು ಮಾತು ನಿನ್ನ ಬಗ್ಗೆ ಆಗಲಿ ಅಪ್ಪನ ಬಗ್ಗೆ ಆಗಲಿ ಅವ್ರು ಏನು ಹೇಳಲ್ಲ ಗೊತ್ತಾ? ಒಳ್ಳೆಯದನ್ನು ಹೇಳಲ್ಲ, ಕೆಟ್ಟದ್ದನ್ನು ಹೇಳಲ್ಲ. ಅವರಾತು ಅವ್ರ ಕೆಲಸ ಆಯ್ತು, ಹೇಳ್ಕೊಂಡು ಮಾಡಿಕೊಂಡು ಇರ್ತಾರೆ. ನೀ ನೋಡಿದ್ರೆ ದಿವ್ಸಕ್ಕೊಂದ್ಸರಿ ಅವ್ರ ಸುದ್ದಿ ಹೇಳದೇ ಇರಲ್ಲ, ಏನಾರು ಇದಾಗಿ. ನೀನು ಹೇಳ್ಕೊಟ್ಟೆ ಅಂತ ಅವ್ರೆಂತಕ್ಕೆ ಹೇಳ್ತಾರೆ? ಒಂದು ಪಕ್ಷ ನೀನು ಹೇಳ್ಕೊಟ್ರು ನಾನು ಆ ಮಾತು ಕೇಳೋವಲ್ಲ ಅಂತ ಗೊತ್ತು ಅವರಿಗೆ. ಸುಮ್ಮನೆ ಯಾವುದೋ ವಿಚಾರ ತೊಗೊಂಡೋಗಿ ಯಾವುದೋ ಇದಕ್ಕೆ ಹೇಳ್ತೀಯ. ಇಷ್ಟು ಸಲೀಸಾಗಿ ಹೇಳಿಬಿಡ್ತೀಯ, ನಾವು ಒಬ್ಬರು ಕೊಡೋದು ಬಿಟ್ಟರೆ ಎಲ್ಲರೂ ಬಿಡ್ತಾರನೋ ಅಂತ. ಎಲ್ಲರೂ ಹೀಗೆ ಯೋಚನೆ ಮಾಡಿದ್ರೆ, ಒಬ್ಬರು ಯಾರು ಈ ಥರ ಶುರು ಮಾಡಿದ್ರೆ ಮತ್ತೊಬ್ಬರು ಶುರು ಮಾಡ್ತಾರೆ. ಅವಾಗ ನಮ್ಮನೆ ಕೆಲಸ ಆಗ್ಬೇಕು ಅಂತ ಅವ್ರಿಗೆ ಕುಡ್ಸೋದು, ಅವ್ರ ಜೀವನ ಏನು ಬೇಕಾದ್ರೂ ಆಗೋಗಲಿ. ಕುಡ್ಕೊಂಡೆ ಮರ ಹತ್ತದ ಅಂತೀಯ. ನಾಳೆ ಯಾವತ್ತಾರು ದೇವ್ರದಿಂದ ಹಂಗೆ ಆಗದೇ ಇರಲಿ, ಕುಡ್ಕೊಂಡು ಮರ ಹತ್ತಿ ಎಲ್ಲರೂ ಕೈಗೆ ಬಿಟ್ಟು ಕೆಳಗೆ ಬಿದ್ದರೆ ಅದನ್ನು ಕೇಳೋರು ಯಾರು? ಕುಡಿಯೋದೇನು ಬೇಡ ಅಂದಿದ್ನ ನಾನು? ಔಷಧಿ ಹೊಡೆದ ಆದಮೇಲೆ ಮನೆಗೆ ಹೋಗೋಷ್ಟೊತ್ತೆ ಕುಡಿಯರೆ ಅಂತ ಹೇಳಿದ್ದೆ ನಾನು. ಕೊಡಲ್ಲ ಅಂತ ಏನಾರು ಹೇಳಿದ್ನಾ? ಮರ ಹತ್ತಷ್ಟೊತ್ತೆ ಕುಡಿಯೋದು ಬೇಡ ಅಂದಿದ್ದು. ನನ್ನ ಒಳ್ಳೇದಕ್ಕೆ ಹೇಳಿದ್ದಲ್ಲ, ಅವ್ರ ಒಳ್ಳೇದಕ್ಕೆ ಹೇಳಿದ್ದು ನಾನು. ಅಲ್ಲ, ಇಷ್ಟೊತ್ತು ನಾನು ಹೇಳಿದ್ದು ಎಂತಕ್ಕೆ ಅಂತ ನಿಂಗೆ? ಹಂಗಾರೆ ಅವ್ನಿಗೆ ಅಭ್ಯಾಸ ಆಗ್ಯದಂತೆ, ಇಲ್ದಿದ್ರೆ ಹಂಗೆ ಕುಡ್ಕೊಂಡು ಹತ್ತೆ ಇದ್ರೆ ಕೈ ನಡ್ಕ ಶುರು ಆಗ್ತದಂತೆ. ಅವ್ನು ಹಿಂತಿನೇ ಹೇಳದೆ ಅಂತ ಹೇಳ್ತೀನಿ, ಅದಕ್ಕಿಂತ ಹೆಚ್ಚು ಬಂದಾನ ನೀನು? ಅದಕ್ಕೇನು ಒಳ್ಳೇದು ಏನು ಕೆಟ್ಟದ್ದು ಗೊತ್ತಿರಲ್ಲ. ಕಾನೂನು ಮಾತ್ರ ಮಾಡಬೇಡ ನೋಡು. ಸುಮ್ಮನೆ ಔಷಧಿ ಕದ್ರಕ್ಕೆ ಹೋದ್ರೆ ಇಡೋದಾದ್ರೆ ಇಡು, ಇಲ್ದಿದ್ದು ನೀನು ಇವತ್ತು ಹೊತ್ತಿಗಿನ ಕಾಲೇಜಿಗೆ ಹೋಗಿ ಹೇಳ್ತೀನಿ. ನೀವು ಹೋಗ ಕಾಲೇಜಿಗೆ, ನೀನು ಅಪ್ಪದರೆ ಮನೆ ಬದಿ ಬಾಲ ಹೇಳ್ಕೊಡ್ತಾರೆ, ನಾವೇ ಇಬ್ಬರು ಹೋಗಿ ಔಷಧಿ ಕದ್ರೆ ಸಮ ಮಾಡಿಟ್ಟು ಬರ್ತೀವಿ. ಎರಡು ತೋಟಕ್ಕೂ ಮಾಡ್ತೇವೆ, ಕಳಿಸ್ತೀನಿ ಎಂದದೆ. ಈಗ ಬತ್ತಾನೇನ ಬರೋರೊಳಗೆ ಎಲ್ಲ ಸಮ ಮಾಡಿ ಇಟ್ಕೋತೀವಿ ಅಂತ ಹೇಳಿದ್ದೆ. ನೀ ನೋಡಿದ್ರೆ ಇದೇ ಪುರಾಣ ಮಾಡ್ತಾ ಕೂತೀಯ. ನೀವು ಹೋಗ ತೋಟಕ್ಕೆ ಹೋಗ, ಬಂದಕ್ಕೂ ನಾ ಕರ್ಕೊಬರ್ತೀನಿ. ಒಂದೇ ತೋಟಕ್ಕೆ ಹೋಗು, ಒಂದೇ ಕಾಲೇಜಿಗೆ ಹೋಗು, ಎರಡರಲ್ಲೊಂದು ಮಾಡು. ನಿನ್ನೆ ಬಂದು ಹೇಳಬೇಕು, ನಿನ್ನ ಅಪ್ಪನೂ ಹಾಗೆ ಬೈಯೋರು ಗೊತ್ತಾ? ಇವ್ರು 2 ಸತಿ ಹೋದ್ರು, ಅವ ಹಿಂಗೆ ಆಗಲ್ಲ ಅಂತಲೇ ಹೇಳೇನಂತೆ. ಹಿಂಗೆ ಅಂತ ನಿನ್ನ ಅಪ್ಪನಿದ್ರೆ ಹೇಳಲೇ ಇರ್ಬೇಕು. ಬಹುಶಃ ಪ್ರೇಮನಿದ್ರೆ ಹೇಳೇನ, ಪ್ರೇಮ್ ನನ್ನ ಹತ್ರ ಹೇಳ್ತಾನೆ. ಬೈತಿದ್ರು ಅವರು, ಅದೇನು ಸುಳ್ಳೇನಲ್ಲ. ಅಷ್ಟು ಹೇಳ್ದಷ್ಟು ಬಾಯಲ್ಲಿ ಹೇಳಿ ಸುಲಭ ಅಲ್ಲ. ಕೆಲಸನ ಕರ್ಕೊಬಂದು ಕೆಲಸ ಮಾಡಿಸೋದು. ನಮ್ಮದೇ ಒಂದು ಕಾನೂನು ಮಾಡ್ತಿದ್ರು, ನೀವು ಇಲ್ಲೇ ಇರಿ, ನಾವು ಬೇರೆಯವ್ರ ಮನೆಗೆ ಹೋಗ್ತೀವಿ ಅಂತ ಹೋಗ್ತಾರೆ ಅವರು. ಹೀಗೆ ಮಾಡ್ತೀರಿ, ಇನ್ನು ಯಾವ ಕೆಲಸಕ್ಕೂ ಬರೋಲ್ಲ ಗೊತ್ತಾಗ್ತದೆ ಅಂತೇಳಿ ಏನು ಸಿಟ್ಟು ಮಾಡ್ತಿದ್ರು. ಈಗ ನಾನಾರು ಏನಾರು ಹೇಳಂಗಿದ್ದೀನ? ಅವ್ರು ಹೇಳೋದ್ರಲ್ಲಿ ಸುಳ್ಳೇನಿಲ್ಲ. ಎಂತ ಹೇಳಕ್ಕತ್ತದ ನಾನು? ಸುಮ್ಮನಿರ ಮನೇನ. ಎಂತಾರು ಹೇಳ್ದಲ್ಲ ಕೇಳಿಸ್ಕೊಂಡು ಹೋಗ್ತೀನಿ. ಮತ್ತು ನಿನ್ನ ಗಂಡನ ಸುದ್ದಿ ಮಾತ್ರ ನನ್ನ ಎದುರೇ ಎತ್ತಬೇಡ. ನನಗೆ ಹೋದಲ್ ತನಕ ಮಾತು ಕೇಳಿ ಸಾಕಾಗಿದೆ. ಸ್ವಲ್ಪ ಹೊತ್ತು ಎಲ್ಲ ಬೇಡ ಅಂತ ಮರ್ತ್ಕೊಂಡಿದ್ದಾಗ ಮತ್ತೆ ಅದನ್ನೇ ಎತ್ತಬೇಡ ನೀನು. ಅವ್ರು ಹೇಳ್ತಾರಂತೆ ಸರಿ ಅಂತೆ. ಇವರಂತೂ ಒಳ್ಳೇದಾಗಲ್ಲ, ಬೇರೆಯವ್ರನ್ನೂ ಒಳ್ಳೇದಾಗಕ್ಕೂ ಬಿಡಲ್ಲ. ಇವತ್ತು ನಾನು ಎಷ್ಟು ಕಣ್ಣಲ್ಲಿ ನೀರು ಹಾಕ್ತೀನೋ ಹಿಂಗಾಗ್ಯದ ನಮ್ಮನೆ ಪರಿಸ್ಥಿತಿ ಅಂತ, ನಾಳೆ ಪ್ರೇಮಕ್ಕನ ಮಕ್ಕಳು ಅದೇ ಥರ ಕಣ್ಣೀರು ಹಾಕ್ತಾರೆ ಗೊತ್ತಾ? ಇನ್ನು ನಿನ್ನ ಗಂಡನ ದಸೆಯಿಂದ ಎಷ್ಟು ಜನ ಕಣ್ಣೀರು ಹಾಕ್ಯಾರೋ, ಅದಕ್ಕೆ ನಾವೀಗ ಅನುಭವಿಸ್ತಿರೋದು. ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಬಿಡು. ಮೊನ್ನೆ ಅವ್ರ ಮನೆ ಬಾಗಿಲಲ್ಲಿ ನಿಂತು ಕೇಳಿಸ್ಕೊಂಡಲ್ಲ, ಅದರಲ್ಲಿ ಒಂದು ಮಾತು ನೀ ಕೇಳಿಸ್ಕೋಬೇಕಿತ್ತು, ಗೊತ್ತಾತಿತ್ತು ನಿಂಗೆ ಏನು ಅಂತ. ಹೋಗಲಿ ಬಿಡು.
ನಾನು ಮಾತ್ರ ಕೊಟ್ಟೆ ಕೊಡೋನಲ್ಲ ಹೇಳಿನಿ. ನಾನು ಔಷಧಿ ಎಲ್ಲ ಕದ್ರಿಟ್ಟು ನಾನು ಕಾಲೇಜಿಗೆ ಹೋಗ್ತೀನಿ. ನೀವು ಉಳಿದಿದ್ದೆಲ್ಲ ವ್ಯವಸ್ಥೆ ಮಾಡಿಕೊಡಿ. ಈ ತೋಟಕ್ಕೆ ಕದಿರ್ತೀನಿ, ಅಲ್ಲಿ ಆಚೆ ತೋಟಕ್ಕೆ ಅಂತ ಮಾಡೋದ? ಅದನ್ನು ಯಾರು ಕದಿರ್ತಾರೆ? ಏನಮ್ಮ ನೀನು ಈ ತೋಟಕ್ಕೆ ಔಷಧಿ ಕದ್ರಕ್ಕೆ ಆಗರಿಗೆ ಅದು ಒಂದು ಡ್ರಮ್ ಹೊಡೆದಾಗಷ್ಟೊತ್ತಿಗೆ ಅಲ್ಲಿ ಕದ್ರಕ್ಕೆ ಶುರು ಮಾಡಿದ್ರೆ ಸಯ್ಯಪ್ಪ. ಒಂದೇ ದಿನ ಹೊಡಿತಾನೆ ಅಂತ ನೀನೇ ಹೇಳ್ತೀಯ. ಆ ತೋಟಕ್ಕೆ ಒಂಚೂರು ಔಷಧಿ ಕದ್ರಿದ್ರೆ ಏನಾಗ್ತದೆ? ಯಪ್ಪ ದೇವ್ರೆ, ಅದು ಏನು ಸ್ವಭಾವನೇ ಏನೋ ಮಾರತೀನಿ ಆ ಅಮ್ಮನಿಂದ. ನಮ್ಮನೆ ತೋಟಕ್ಕೆ ಔಷಧಿ ಕದ್ರಕ್ಕಾಗ್ತದೆ, ಅಜ್ಜಿ ಮನೆ ತೋಟಕ್ಕೆ ಯಾಕಾಗಲ್ಲ? ನಾಳೆ ಏನು ಅವ್ರು ಹೋತ ತೊಗೊಂಡೋಗ್ತಾರ? ನಿಮಗೆ ಸಹಿಯಲ್ಲ ಅದು. ಯಾವುದು ಬೇಡ ಮಾರಯ್ಯ, ನಂಗಂತೂ ಯಾವ್ದು ಆಸ್ತಿ ಬೇಡ, ಮನೆ ಬೇಡ, ಇದ್ದಿದ್ದನ್ನೇ ಅನ್ಭವಿಸ್ಕೊಂಡ್ರೆ ಸಾಕಾಗ್ಯದ ನನಗೆ. ಅವರು ಹೋತ ತಗೊಂಡು ಹೋಗಲ್ಲ, ಅದೇ ನಾವೇನು ಹೋತ ತಗೊಂಡೋಗ್ತೀವ? ನಿಮಗೆ ಬರೋದಲ್ಲ ಕಡಿಕೆ, ಅದು ಹೆಂಗಿದ್ರ? ನೀನೊಂದು ಕೆಲಸ ಮಾಡು, ಅಲ್ಲಿಗೆ ಫಸ್ಟ್ ಕದ್ರು, ಅಲ್ಲೇ ಹೋಗೋದ್ರು ಹೋಗು. ನಿನ್ನ ಅಪ್ಪನ ಬರ್ತಾರನ, ಇಬ್ರು ಹೋಗಿ ಅಲ್ಲಿಗೆ ಕದ್ರಿ ಅವ್ರದ್ದು ಹೊಡೆದು ಮುಗಿಲಿ. ಹೊಡೆದು ಮುಗಿದ್ಮೇಲೆ ನಮ್ದೊಂದು ಚೂರು ಪಾರಲ್ಲ, ಚೂರು ತಡ ಆದರೂ ಹೊಡೆದು ಹೋಗ್ತಾನೆ. ಆ ಕಡೆಗೆ ಹೊಸ ಊಟಿಗೆ ಕದ್ರಕ್ಕೆ ಬಿಡಲ್ಲ ಅವ್ರ ಮನೆಗೆ. ನೀ ಅದೇ ಕೆಲಸನೇ ಮಾಡು. ಬೇಡ, ನೀವು ಹೋಗು, ಅಲ್ಲಿಗೆ ಹೋಗು. ನಾಗಪ್ಪ ಬಂದಕ್ಕೂ ನಿನ್ನ ಅಪ್ಪನ ನಾಗಪ್ಪನ ಒಟ್ಟಿಗೆ ಕಳಿಸ್ತೀನಿ ನಾನು. ಎಂಥ ಮಾರತಿ ಅಮ್ಮ ನೀನೊಬ್ಳ. ಒಂದು ಸತಿ ನೋಡಿದ್ರೆ ಕಾಲೇಜಿಗೆ ಹೋಗು ಅಂತೀಯ, ಒಂದು ಸತಿ ನೋಡಿದ್ರು ತೋಟಕ್ಕೆ ಹೋಗು ಅಂತೀಯ. ಲೆಕ್ಕ ಅಂದರೆ ನನಗೆ ಕಾಲೇಜಲ್ಲಿ ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಗೊತ್ತಾ, ರಜೆ ಹಾಕಲೇಬೇಡಿ ಅಂದಿದ್ರು. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಒಂದು ಕೆಲಸ ಮಾಡ್ತೀನಮ್ಮ, ಅಲ್ಲಿ ಆ ತೋಟಕ್ಕೆ ಹೋಗಿ ಅಜ್ಜಿ ತೋಟದಲ್ಲಿ ಔಷಧಿ ಕದ್ರಿ ಎಲ್ಲ ಸಮ್ ಮಾಡಿಟ್ಟ ಬಂದು ಬಂದು ಸ್ನಾನ ಮಾಡ್ಕೊಂಡು ಹೊರಟು ಬಿಡ್ತೀನಿ. ಏನು ಬೇಡ, ನನ್ನ ಅಪ್ಪ ಅಮ್ಮನ ತೋಟಕ್ಕೆ ಔಷಧಿ ಕದ್ರಬೇಕೋ ಎಂತ ಮಾಡ್ಬೇಕೋ ಗೊತ್ತು ನನಗೆ, ನಾನು ಮಾಡ್ತೀನಿ. ಯಾರು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಇದ್ಕೊಂಡು ಮಾಡೋ ಕೆಲಸನೂ ಕೆಡ್ಸೋದು ಬೇಡ. ನೀನು ಹಾಗೆ ಮಾತಾಡ್ತೀಯಲ್ಲ, ಏನು ನಾ ಹೋಗಲ್ಲೇ ಔಷಧಿ ಕದ್ರದ್ದು ಆಗಲ್ಲ ಅಂತದಾನೆ. ನಾ ಹೋಗ್ತೀನಿ, ನೀ ಬರೆದಿದ್ರು ಬಿಡು. ಅಮ್ಮ ಕೇಳಿಸ್ಕೊಂಡಲ್ಲ, ಮತ್ತು ಆಮೇಲೆ ಮತ್ತೊಂದು ಥರ ಹೇಳ್ತಾ ಕೂರ್ಬೇಡ ನೀನು ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ ಅಂತ. ಹೋಗಿ ಔಷಧಿ ಕದ್ರಲಿ, ನಾನು ಹೋಗ್ತೀನಿ, ಕಾಲೇಜಿಗೆ ಹೋಗ್ತೀನಿ. ಅಲ್ಲ, ಎರಡು ಕಡೆ ನೀವೊಬ್ಬರೇ ಹೋಗಿ ಔಷಧಿ ಕದ್ರಕ್ಕಾಗದು ಹೌದಾ? ಇಲ್ಲಿ ನೀವು ಕದ್ರಿದ್ರೆ ಅಲ್ಲ ಅವ ಕದ್ರಿಟ್ಟು ಹೋಗ್ತಾನೆ ಕಾಲೇಜಿಗೆ. ಹೆಂಗೆ ಈಗಲ್ಲ ಅಜ್ಜಿ ಹತ್ರ ಹೋಗದೆ ಅಂತೂ ಹೋಗಲ್ಲ. ಅದನ್ನೆಲ್ಲ ಇದು ಮಾಡ್ತಿದ್ನಪ್ಪ. ನಾ ತಿಳ್ದಂಗೆ ಮಾಡ್ತೀನಿ, ನೀನು ಸ್ವಲ್ಪ ಸುಮ್ಮನಿರು. ಏನೋ ಗಾದಿ ಹೇಳಿದ್ರಂತೆ, ನನ್ನ ಅಪ್ಪ ಅಮ್ಮನ ತೋಟಕ್ಕೆ ಹೆಂಗೆ ಔಷಧಿ ಹೊಡೆಸ್ಬೇಕು, ಹೆಂಗೆ ಕೊನೆ ತೆಗಿಸ್ಬೇಕು ಎಲ್ಲ ನಂಗೆ ಗೊತ್ತು. ನಾ ಹೊಡೆಸ್ತೀನಿ, ಯಾರೇನು ಬಂದಲ್ಲಿ ಇದು ಮಾಡೋದು ಬೇಡ. ಓ, ಈಗ ಗೊತ್ತಾಯ್ತು ನನಗೆ ಯಾಕೆ ಹೋಗಿ ಔಷಧಿ ಕದಿರ್ತೀನಿ ಔಷಧಿ ಹೊಡೆಸ್ತೀನಿ ಅಂತ ಹೇಳೋದು. ನಾಳೆ ಕೊನೆ ತೆಗಿಯೋಕ್ಕಾಗ್ತದೆ ಅಂತನಾ? ಆ ಕನಸೆಲ್ಲ ಬೇಡ. ಯಾವ ಕಾರಣಕ್ಕೂ ಅಜ್ಜಿ ತೋಟದ್ದು ಕೊನೆ ತೆಗೆದು ಅದನ್ನು ಹಾಳು ಮಾಡೋಕ್ಕೆ ನಾನಂತೂ ಬಿಡಲ್ಲ. ಅದು ಏನಿದ್ರು ಅವರಿಗೆ ಸೇರಿದ್ದದು. 1 ರೂಪಾಯಿ ಇದ್ದರು, 1 ರೂಪಾಯಿ ಒಂದು ಕಾಳು ಅಡಿಕೆ ಅದರಲ್ಲಿ ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಡಲ್ಲ. ನಾನು ಹೇಳಿನಿ ಈಗಲೇ, ನಾನು ಔಷಧಿ ಹೊಡೆಸ್ತೀನಿ ಕೊನೆ ತೆಗಿಸ್ತೀನಿ ಅಂತೇಳಿ ಏನಾರು ನಾಳೆ ಬರೋದಾದ್ರೆ ಬೇಡವೇ ಬೇಡ, ನಾ ಹೊಡೆಸ್ತೀನಿ, ಗೊತ್ತು ನನಗೆ. ಹೇಳಿಬಿಡಮ್ಮ, ಆ ಥರ ಏನಾರು ತಲೆಯಲ್ಲಿದ್ದರೆ ಅದನ್ನು ಫಸ್ಟು ತೆಗೆದು ಹಾಕಕ್ಕೆ ಹೇಳೋ. ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಮಾತ್ರ, ಹೇಳಿನಿ. ಆಮೇಲೆ ಮತ್ತೊಂದು ಥರ ಮನೇಲಿ ಗಲಾಟೆ ಆಯ್ತು ಅಂತ ಹೇಳೋದೇನು ಬೇಡ. ಅಲೆ ಸೂರಲ್ಲ ಮರ, ನಾವು ಮತ್ತೊಂದು ಸತಿ ಹೇಳೋದೊಂದು ಅಂತ. ನಾಳೆಗೆ ಮತ್ತೆ ಹಂಗೊಂದೇನೋ ಇದು ಮಾಡ್ಕಿ ಕೂರ್ಬೇಡಿ ನೀವು. ವಯಸ್ಸಾದರು ಅವ್ರಿದು ಅವ್ರಿಗಿರಲಿ. ಇರೋ ಒಂದು ಕರ್ಮನೆ ತೊಳ್ಕೊಂಡ್ರೆ ಸಾಕಾಗಿದೆ, ಮತ್ತು ಅವ್ರನ್ನೆಲ್ಲ ಸೂಲ್ ಮರ್ಸಿ ಮತ್ತೊಂದು ಥರ ಇದು ಮಾಡೋದು ಬೇಡ. ನೀನು ಯಾವಳೆ ಅದನ್ನು ಹೇಳೋಕ್ಕೆ? ನೀನು ಯಾವಳು? ನಿನ್ನ ಮಗ ಯಾವನು ಬೇಕಾತಲ್ಲ. ನನ್ನ ಅಪ್ಪ ಅಮ್ಮಂದದು ತೋಟ, ನಾ ಎಂತ ಬೇಕಾದ್ರೂ ಮಾಡ್ತೀನಿ. ಯಾವನು ಕೇಳೋದು ಬೇಡ ನನ್ನ. ಹೇಳಮ್ಮ, ಅವ್ರಿಗೆ ಅಪ್ಪ ಅಮ್ಮ ಆದರೆ ನಂಗೆ ಅಜ್ಜಿ. ಅಪ್ಪ ಅಮ್ಮ ಅಂತ ಈಗ ಬಾಯಲ್ಲಿ ಹೇಳ್ದಂಗೆ ಅಲ್ಲ, ಅವಾಗ ಅವ್ರನ್ನ ಬಿಟ್ಟು ಹೋಗೋಷ್ಟೊತ್ತಿಗೆ ಬೇಕಿತ್ತು ತಲೆಯಲ್ಲಿ ವಯಸ್ಸಾದವ್ರನ್ನ. ಈಗ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟರೆ ನಾನು ಅದನ್ನು ನೋಡ್ತೀನಿ, ಔಷಧಿನೂ ಹೊಡೆಸ್ತೀನಿ, ಎಲ್ಲದೂ ಮಾಡ್ತೀನಿ. ನಾಗಪ್ಪಣ್ಣ ಬಂದ್ರಮ್ಮ ಮನೆ ತೋಟಕ್ಕೆ ಔಷಧಿ ಹೊಡೀಲಿ. ನಾ ಇನ್ನೊಂದು ದಿವಸ ಅವರು ಅಜ್ಜಿ ತೋಟಕ್ಕೆ ಕರ್ಕೊಬಂದು ಔಷಧಿ ಹೊಡೆಸ್ತೀನಿ. ಇಲ್ಲಿದ್ರೆ ನಾನು ಮಧ್ಯಾಹ್ನ ಬರ್ತೀನಿ. ಈಗ ಬೆಳಗ್ಗೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನ ಬರ್ತೀನಿ. ಬಂದ ಮೇಲೆ ಅವ್ರ ತೋಟಕ್ಕೆ ಔಷಧಿ ಹೊಡೆಸ್ತೀನಿ. ಹೇಳಿದ ನೆನಪಿರಲಿ ಅಮ್ಮ, ನಮ್ಮ ತೋಟಕ್ಕೆ ಔಷಧಿ ಹೊಡೆದು ಬಿಡಲಿ. ಆ ತೋಟದ ಹತ್ತಿರ ಮಾತ್ರ ಹೋಗೋದು ಬೇಡ. ಅಜ್ಜಿ ಹೇಳ್ಯಾರೆ ಇಬ್ಬರೂ, ನೀನು ಔಷಧಿ ಹೊಡೆಸು, ಬೇರೆ ಯಾರೂ ಇಲ್ಲ ನನ್ನ ತೋಟಕ್ಕೆ ಕಾಲಿಡೋದು ಬೇಡ ಅಂತ. ನಾ ಎಂತಕ್ಕೆ ಹೇಳೋದು ಅಂತ ಇಷ್ಟು ದಿವಸ ಸುಮ್ಮನೆ ಇದ್ದೆ. ಯಾವನ ಅಂತೆ
ಹಂಗೆ ಸಂಬಂಧ ಇಲ್ದಿದ್ದರ ಮನೆಗೆಲ್ಲ ನಾನು ಹೋಗಲ್ಲ. ಚೋಟ ಈಗ ಹೇಳ್ದಲ್ಲ, ಇಷ್ಟು ಮಾತು ಹೇಳ್ದಲ್ಲ, ನಾನು ನಮ್ಮನೆ ತೋಟಕ್ಕೆ ಔಷಧಿ ಹೊಡಿತೀನಿ ಇವತ್ತು ಮಧ್ಯಾಹ್ನ ಬಂದು ನೀನು ಅಲ್ಲಿ ಅಂತ ಮಾಡೋದು ಮಾಡ್ಬೋದು. ತಿರುಗುಂದು ಮಾತಾಡಬೇಡ. ನೀನಾಯ್ತು ನಿನ್ನ ಕೆಲಸ ಆಯ್ತು, ಬಸ್ಸಿಗೆ ಹೊತ್ತಾತೀಗ, ಹೋಗಿ ರೆಡಿಯಾಗಿ ಹೊಲ್ಟು ಬಿಡು. ಹೋಗಿ ಕಾಲೇಜಿಗೆ ಹೋಗು, ಮಧ್ಯಾಹ್ನಕ್ಕೆ ಬಾ. ನಂಗಂಚು ತಿಂಡಿ ಬಡಿಸಿಡಮ್ಮ, ಪಟ್ಟ ಬಂದೆ. ಹೇಳಿದ್ದೆಲ್ಲ ಆಲೈಸ್ಕೊಂಡ್ರಲ್ಲ, ಅವ್ನು ಹೇಳಿದ ಸಮಾನೇ ಇತ್ತು. ಇದ್ರೆ ಹೇಳೋದು ಎಂತಕ್ಕೆ ಅಂತ ನಾ ಸುಮ್ಮನಾದೆ. ನಿಮ್ಮ ತಲೆಯಲ್ಲಿ ಅದು ಇದ್ದಿದ್ದು ಹೌದು, ಈಗ ಔಷಧಿ ಹೊಡೆಯೋದು ನಾಳೆ ಕೊನೆ ತಗ್ಸೋದು ಅಂತ. ಆ ಥರ ಮಾತ್ರ ಮಾಡಬೇಡಿ, ಈಗಲೇ ಹೇಳಿನಿ. ಈಗ ಮಗನ ಪರ ನಿಂತ್ಕೋತದೆ ಅಂತ ಹೇಳಿದ್ರೂ ಚಿಂತಿಕಿಲ್ಲ, ನಾನು ಅವನ ಪರನೇ ನಿಲ್ಲೋಳು. ಒಂದು ಕಾಳು ಅಡಿಕೆ ಅಲ್ಲಿಂದ ನಿಮಗೆ ಅಂತ ನೀವು ತಂದ್ಕೊಳಂಗಿಲ್ಲ. ಅವ್ರಿಗೆ ಏನು ನಿಮಗೆ ಅಂತ ಬಿಟ್ಟಿರೋ ಅವರಿಗೆ ಯಾರು, ಅವ್ರಿರೋ ತನಕ ಅವ್ರು ಎಂತ ಬೇಕಾದ್ರೆ ಮಾಡ್ಕೊಂಡ್ಲಿ, ಯಾರಿಗೆ ಬೇಕಾದ್ರೆ ಕೊಟ್ಕೊಂಡ್ಲಿ, ನೀವು ಮಾತ್ರ ಅದಕ್ಕೆ ತಲೆ ಹಾಕಂಗಿಲ್ಲ. ಈಗಲೇ ಹೇಳಿನಿ, ನನ್ನ ಅಪ್ಪ ಅಮ್ಮನ ತೋಟ ನನ್ನ ಅಪ್ಪ ಅಮ್ಮನ ತೋಟ ಅದು ಗೊತ್ತಿದ್ಮೇಲೆ ಮತ್ತೆ ಬೇರೆ ಅಂತ ಮಾಡಿಕೊಟ್ಟೆ ಅಂತಕ್ಕೆ ಹೋಗಿದ್ರಿ. ಒಟ್ಟಿಗೆ ಇರಬೇಕಿತ್ತಲ್ಲ, ನಿಮ್ಮದು ಅಂತ ಮತ್ತೊಂದು ಬೇರೆ ಎಂತಕ್ಕೆ ಬಂದದಿಲ್ಲಿ? ಎಂತಕ್ಕೆ ಅಂದರೆ ನಿಂಗೆ ಹೊಂದ್ಕಿಣಕ್ಕಾಗ್ಲಲ್ಲ. ನೀವು ಹೊಂದ್ಕೊಂಡು ಅವ್ರ ಜೊತೆನೇ ಇದ್ದಿದ್ರೆ ಬಂದು ಬೇರೆ ಮನೆ ಕಟ್ಟಬೇಕಿತ್ತಾ? ಹಳೆ ಮನೆ ಆದರೂ ಎಷ್ಟು ಚೆನ್ನಾಗದೆ ಅದು ಮನೆ, ಬಂಗಾರದಂಗೆ ಇರ್ಬೋದಿತ್ತು ಅದರಲ್ಲಿ. ನಂಗೆ ಹೇಳಕ್ಕೆ ಬರ್ತದೀಗ. ಬಿಡಿ, ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ಹಿಂಗೆ ಒಂದಾದ್ಮೇಲೆ ಒಂದು ಹೇಳ್ತಾನೆ ಇರ್ತೀರಿ. ನಂಗೆ ಕೆಲಸದೆ, ಅವನಿಗೆ ತಿಂಡಿಗೆ ಬರ್ತಾನೆ. ಹೇಳಿದ ಮಾತೊಂದು ಜ್ಞಾನದಲ್ಲಿ ಇರಲಿ. ಅವ್ರ ತೋಟಕ್ಕೆ ಇವತ್ತು ಔಷಧಿ ಹೊಡೆಯೋದು ಬೇಡ, ನಮ್ದಕ್ಕೆ ಫಸ್ಟ್ ಹೊಡೆಯೋಣ. ಯಾವುದೊಂದು ಕಾರು ನನ್ನೊಬ್ಳು ಮಧ್ಯೆ ತಂದು ಬಿಡ್ತಾರೆ.